ಫುಟ್ಪಾತ್ ತೆರವು ಕಾರ್ಯಕ್ರಮ ನಡೀತಾ ಇದೆ. ಫುಟ್ಪಾತ್ ತೆರವು ಇದನ್ನು ಏನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇರೋದು. ಫುಟ್ಪಾತ್ ತೆರವು ಮಾಡ್ತಾ ಇರ್ತಕ್ಕಂಥ ಗೌರವಾನ್ವಿತರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರಿಗೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಾನು ಅವ್ರ ತಂದೆ ಯಾವ ರೀತಿ ಒಂದು ಕಮಾಂಡಾಗಿ ಕೆಲಸ ಮಾಡ್ತಿದ್ದೆ ನೋಡಿ, ಅದೇ ರೀತಿಯಾಗಿ ಕೃಷ್ಣ ಬೈರೇಗೌಡರು ಮಾಡ್ತಾ ಇರ್ತಕ್ಕಂಥದ್ದು ಇದು ಶ್ಲಾಘನೀಯ. ಇದು ಇಂಥವ್ರು ಬೆಂಗಳೂರಿಗೆ ಬೇಕಾಗಿರ್ತಕ್ಕಂಥ ಇಂಥ ಮಿನಿಸ್ಟ್ರ್ ಬೇಕಾಗಿತ್ತು ಬೆಂಗಳೂರಿಗೆ, ಆಗಿದ್ದಾರೆ. ಭಾಳ ಸಂತೋಷ. ಅವರಿಗೆ ಸಂಪೂರ್ಣವಾಗಿ ನಮ್ಮಂಥವ್ರದ್ದೆಲ್ಲ ಬೆಂಬಲ ಇದೆ. ಜನರ ಬೆಂಬಲ, ಜನರ ಬಾಯಿನಲ್ಲಿ ಕೃಷ್ಣ ಬೈರೇಗೌಡ ಬಂದುಬಿಟ್ಟಿದ್ದಾರೆ. ಆ ಕೃಷ್ಣ ಪರಮಾತ್ಮನ ಯಾವ ರೀತಿ ನೆನೆಸ್ಕೊಳ್ತಾರೆ ನೋಡಿ ಜನ, ಅದೇ ರೀತಿಯಾಗಿರ್ತಕ್ಕಂಥ ಗ್ರೇಟರ್ ಬೆಂಗಳೂರಿನಲ್ಲಿ ಜನ ಬಂದುಬಿಟ್ಟು ನೆನೆಸ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ತುಂಬ ವರ್ಷದಿಂದ ಫುಟ್ಪಾತ್ ಅನುಕೂಲ ಮಾಡಿದ್ದು, ತುಂಬ ಲಕ್ಷಾಂತರ ರೂಪಾಯಿ, ಸಾವಿರಾರು ಕೋಟಿ ವ್ಯವಹಾರ ಫುಟ್ಪಾತ್ ಎಲ್ಲ ನಡೀತಾ ಇತ್ತು ಬೆಂಗಳೂರು. ಇದು ಸತ್ಯವಾದ ಮಾತು. ಫುಟ್ಪಾತ್ನಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಮಾಫಿಯಾ ಇತ್ತು. ಅದರಲ್ಲಿ ಬಂದ್ಬಿಟ್ಟು BBMP ಕೆಲಸ ಮಾಡ್ತಕ್ಕಂಥ ಭಾಳಷ್ಟು ಜನ ಇದ್ದಾರೆ ಇದರಲ್ಲಿ. ಮತ್ತು ಪೊಲೀಸರು ಇನ್ವಾಲ್ವ್ ಆಗಿದ್ದಾರೆ. ಎಲ್ಲರೂ ಹೇಳ್ಬೋದು ಭಾಳಷ್ಟು ಶಿವಾಜಿನಗರ ಡಾನ್ ಜಾಗ ಅಂತಂದರು. ಆದರೆ ಶಿವಾಜಿನಗರದಲ್ಲಿ ನೆನ್ನೆ ನಡೀತಲ್ಲ ಜಾಗ, ಅದರಲ್ಲಿ ಮುಸಲ್ಮಾನರ ಜನ ಯಾರೂ ಅದರಲ್ಲಿ ಬಂದಿಲ್ಲ, ಇನ್ವಾಲ್ವ್ ಆಗಿಲ್ಲ. ಮೊನ್ನೆ ಗಲಾಟೆ ಆಗಿದ್ರಲ್ಲಿ ಸುಮ್ಮನೆ ಕನ್ನಡದ ಹೆಸರು ಹೇಳ್ಕೊಂಡು ಕನ್ನಡ ಚಳುವಳಿಗಾರ ಅಂತ ಎತ್ಕೊಂಡು ಯಾರು ಬಸವರಾಜು ಅಂತೆ, ನಾನು ಕೇಳೇ ಇಲ್ಲ. ಕನ್ನಡ ಚಳುವಳಿಲಿರ್ತಕ್ಕಂಥವ್ರು ಬಸವರಾಜು ಕೇಳೇ ಇಲ್ಲ ನಾವ್ಯಾರೂ. ಅವನು ಲಕ್ಷಾಂತರ ರೂಪಾಯಿ ತಿಂಗಳಿಗೆ ವ್ಯವಹಾರ ಮಾಡ್ತಿದ್ದ, ಬಾಡಿಗೆ ಇಸ್ಕೊಂಡು ಶೆಡ್ಗಳು ಹಾಕ್ಕೊಂಡು. ಅವನಿಗೂ ಬೆಂಗಳೂರಿಗೂ ಸಂಬಂಧವೇ ಇಲ್ಲ. ಬೆಂಗಳೂರಿರ್ತಕ್ಕಂಥ ಅವನು ದೊಡ್ಡ ಮಾಫಿಯಾ ಆಗ್ಬಿಟ್ಟಿದ್ದಾನೆ. ಅವನ ಫಸ್ಟು ಗಡಿಪಾರು ಮಾಡಬೇಕು, ಅವನು ಹೊರಗಡೆ ಜೈಲಿಗೆ ಹಾಕಬೇಕು. ಅವನು ಬಸವರಾಜ ನನಗೆ ಅಮಾಯಕರಿಗೆಲ್ಲ ಬಲಿ ಕೊಟ್ಬಿಟ್ಟ. ಯಾರ್ಯಾರಿಗೂ ಆಸೆ ಹುಟ್ಟಿಸ್ಬಿಟ್ಟು ಸಣ್ಣ ಜಾಗಗಳು ಕೊಟ್ಬಿಟ್ಟು ಅದನ್ನು ಅವನು ಆತ ಅವರೆಲ್ಲ ಅಪಾಪೇರಿ ಆಗ್ಬಿಟ್ಟು ಬೈಲಿಗೆ ಬಂದುಬಿಟ್ಟಿದ್ದಾರೆ. ಎಲ್ಲ ಪಾಪ ಬೀದಿ ಬಂದಿದ್ದಾರೆ. ಅವ್ರನ್ನ ಯಾರು ನೋಡ್ಕೊಳ್ಳಾರ ಯಾರು ಪಾಪ? ಅವ್ರನ್ನೆಲ್ಲ ಸರ್ಕಾರ ನೋಡ್ಕೊಳ್ಳೋಕ್ಕಾಗುತ್ತಾ? BBMP ನೋಡ್ಕೊಳ್ಳೋಕ್ಕಾಗುತ್ತಾ? ಕೃಷ್ಣ ಬೈರೇಗೌಡ ನೋಡ್ಕೊಳ್ಳೋಕ್ಕಾಗುತ್ತೆ? ಯಾರು ನೋಡ್ಕೊಳ್ಳೋಕ್ಕಾಗಲ್ಲ. ಇದೆಲ್ಲ ತಪ್ಪು ಮಾಡಿರ್ತಕ್ಕಂಥ ಪ್ರತಿ ತಿಂಗಳು ಬಾಡಿಗೆ ತಗೊಳ್ತಾ ಇದ್ದಲ್ಲ ಅವನ ಮೇಲೆ ಹಾಕಬೇಕೇ ಹೊರತು ಬೇರೆ ಇನ್ಯಾರು ಹೊಣೆ ಅಲ್ಲ, ಅವನೇನೆ ಬಸವರಾಜು. ಫುಟ್ಪಾತಲ್ಲಿ ತುಂಬ ಬಡವರು ವ್ಯಾಪಾರ ಮಾಡ್ತಾರೆ, ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ. ನಾನು ಅದು ನೀವು ಒಳ್ಳೆ ಕ್ವಶನ್ಸ್ ಕೇಳಿದ್ದೀರಾ. ಪರ್ಯಾಯ ವ್ಯವಸ್ಥೆ ಅಂದ್ಬಿಟ್ಟು ಇದು ನಾನು ಸಂಕ್ಷಿಪ್ತವಾಗಿ ಇದು ಸರ್ಕಾರಕ್ಕೂ ಮನಮುಟ್ಟಬೇಕಿದು ಮಾತು. ದಯವಿಟ್ಟು ನಾನು ಹೇಳೋ ಮಾತನ್ನ ದಯವಿಟ್ಟು ಸರ್ಕಾರಕ್ಕೂ ತಲುಪಿಸಿ. ಇದನ್ನು ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರಲ್ಲ ಜನ, ತಳ್ಳೋ ಗಾಡಿ ಇಟ್ಕೊಂಡು ತಳ್ಕೊಂಡು ಹೋದ್ರೆ ಏನು ತೊಂದರೆ ಆಗೋದಿಲ್ಲ ಸಾಹೇಬ್ರೆ. ಅವ್ರಿಗೇನು ಮಾಡಬೇಕು, ಒಂದು ನಿಗದಿಪಡಿಸ್ಬೇಕು ಒಂದು ಜಾಗನ, ಒಂದು ಗ್ರೌಂಡು. ಆ ಗ್ರೌಂಡಲ್ಲಿ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ತನಕ ವ್ಯಾಪಾರ ಮಾಡ್ಕೊಳ್ಳಿ. ವ್ಯಾಪಾರ ಮಾಡಾದ್ಮೇಲೆ ಅದೇನು ಕಸ ಕಡ್ಡಿ ಇದೆಯಲ್ಲ ಅದೆಲ್ಲ ತುಂಬಿಟ್ಟು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ನೀವು ಹೋಗಬೇಕು. ಈ ಥರ ವ್ಯವಸ್ಥೆ ಪ್ರತಿಯೊಂದು BBMP ವಾರ್ಡ್ನಲ್ಲೂ ಮಾಡಿದ್ರೆ ಯಾರಿಗೇನು ತೊಂದರೆ ಆಗಲ್ಲ. ಅವ್ರು ಇರ್ತಕ್ಕಂಥ ಬೀದಿ ವ್ಯಾಪಾರಿಗಳು ತೊಂದರೆ ಆಗಲ್ಲ. ಫುಟ್ಪಾತ್ನಲ್ಲಿ ಹಾಕ್ಕೊಂಡು ಆರಾಮಾಗಿ ಫಸ್ಟ್ ಕ್ಲಾಸಾಗಿ ಇಟ್ಕೊಂಡು 5 ಗಾಡಿ 6 ಗಾಡಿಗಳು ಹಾಕ್ಕೊಂಡ್ಬಿಟ್ಟು ಲೈನಾಗಿ ಕುತ್ಕೊಂಡ್ಬಿಟ್ರೆ ಓಡಾಡೋಕ್ಕೆ ತೊಂದರೆ ಆಗುತ್ತೆ, ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ. ಇದು ಮಾಡ್ತಾ ಇದ್ದಾರಲ್ಲ ಕೃಷ್ಣ ಬೈರೇಗೌಡ ಫಸ್ಟ್ ಮಾಡಿದಾರಲ್ಲ ಕೆಲಸ, ಅದ್ಭುತವಾಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಏನಕ್ಕೆ ಅಂದರೆ ಒಬ್ಬ ಮುಖ್ಯಮಂತ್ರಿಗಳು ಕೃಷ್ಣ ಬೈರೇಗೌಡರಿಗೆ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ. ಅದು ಕೃಷ್ಣ ಬೈರೇಗೌಡರು ನೀಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ದಯವಿಟ್ಟು ಬಸವನಗುಡಿಗೆ ಹೋಗ್ಬೇಕೀಗ. ಬಸವನಗುಡಿನ ಇನ್ನೂ ತೆಗೆದಿಲ್ಲ. ಫುಟ್ಪಾತ್ನಲ್ಲಿರ್ತಕ್ಕಂಥ ಫುಟ್ಪಾತ್ ದೊಡ್ಡದು ಮಾಡಿದ್ದಾರೆ. ಆ ಫುಟ್ಪಾತ್ ದೊಡ್ಡದು ಮಾಡಿರೋದನ್ನು ಹಣ್ಣು ವ್ಯಾಪಾರ ಮಾಡೋರು, ತರಕಾರಿ ವ್ಯಾಪಾರ ಮಾಡೋರು, ಹೂವಿನ ವ್ಯಾಪಾರ ಮಾಡಿರ್ತಕ್ಕಂಥ ಅಲ್ಲಿ ಮಾರ್ಕೆಟ್ ಇದೆ. ಇಲ್ಲಿ ಬಸವನಗುಡಿದ ಒಂದು ಮಾರ್ಕೆಟ್ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ರು ಕಾರ್ಪೊರೇಷನ್. ಅಲ್ಲೋಗಿ ಇಟ್ಕೊಳ್ಳಿ. ಮೊದಲು ಇಟ್ಕೊಂಡಿದ್ರಲ್ಲ ಅದನ್ನು ನೀವು. ಈಗ ಯಾಕೆ ನೀವು ಈಚೆ ಬಂದಿದ್ದೀರಿ, ಬೀದಿ ಬಂದಿದ್ದೀರಿ? ಅಲ್ಲಿ ಬರ್ತಕ್ಕಂಥ ಎಲ್ಲ ಜನಗಳ ಭಾಳ ಟ್ರಾಫಿಕ್ಕು, ರೋಡ್ ಚಿಕ್ಕದಿದೆ, 2 ಕಡೆಯೂ ಪಾರ್ಕಿಂಗ್ ಜಾಗ ಕೊಟ್ಟಿದ್ದಾರೆ. ಓಡಾಡೋದಂಗೆ ಜನ ಅಲ್ಲಿ. ಆದ ಕಾರಣದಿಂದ ದಯವಿಟ್ಟು ಅದನ್ನು ತೆರವುಗೊಳಿಸ್ಬೇಕು. ಇದು ಮಾಡಿರ್ತಕ್ಕಂಥದ್ದು ಭಾಳ ಉತ್ತಮವಾಗಿರ್ತಕ್ಕಂಥ ಕೆಲಸ. ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ತನಕ ಒಂದು ನಿಗದಿಪಡಿಸ್ಬಿಡಿ. ವ್ಯಾಪಾರ ಮಾಡೋರಿಗೆ, ಈವ್ನಿಂಗ್ ಮಾಡ್ತಕ್ಕಂಥವ್ರಿಗೆ ಅವ್ರಿಗೂ ಹಾಕಿ 4 ಗಂಟೆಗೆ ಹಾಕ್ಕೊಳ್ಳಿ. 4 ಗಂಟೆಗೆ 5 ಗಂಟೆಗೆ ಬಂದು ನಿಂತ್ಕೊಳ್ಳಿ. 9 ಗಂಟೆಗೆ ಅಥವಾ 9 ಗಂಟೆ ವ್ಯಾಪಾರ ಮಾಡ್ಕೊಳ್ಳಿ. ನೀವು ಹೋಗಿ, ನಿಮ್ಮನ್ನು ಬೇಡ ಅಂತಂದಲ್ಲ, ಅದನ್ನು ವ್ಯವಸ್ಥೆ ಮಾಡ್ಕೊಡ್ಬೇಕು. ಯಾರು ಮಾಡ್ಕೊಡ್ಬೇಕಾದ್ದು? ಸರ್ಕಾರ ಮಾಡ್ಕೊಡ್ಬೇಕು. ಇದನ್ನು ಯಾರಿಗೂ ತೊಂದರೆನೂ ಆಗಲ್ಲ. ಆರಾಮಾಗಿ ಬರ್ತಾರೆ, ಕೆಲಸ ಬಿಟ್ಟು ಬರ್ತಾರೆ, ಒಂದು 2 ವೀಲರಲ್ಲಿ ಬರ್ತಾರೆ, ಅದು ಏನು ಬೇಕೋ ಸಾಮಗ್ರಿಗಳು ತೊಗೊಳ್ತಾರೆ, ಮನೆಗೆ ಹೋಗ್ತಾರೆ ಅಚ್ಚುಕಟ್ಟಾಗಿ. ಅವ್ರಿಗೂ ವ್ಯಾಪಾರ ಆಗ್ತದೆ, ಅವ್ರಿಗೂ ಏನು ತೊಂದರೆ ಆಗೋದಿಲ್ಲ. ಅಲ್ಲಿ ಯಾರು ರೋಲ್ ಕಾಲ್ ಮಾಡ್ತಕ್ಕಂಥ ಜನ ಬರೋದಿಲ್ಲ. ರೋಲ್ ಕಾಲ್ ಮಾಡಿದ ತಕ್ಷಣ ಪೊಲೀಸವ್ರು ಬರ್ತಾರೆ, PP ಊದ್ಕೊಂಡು ಕೆಲಸ. ಅದಕ್ಕೊಬ್ಬ ಏಜೆಂಟ್ ಬಿಟ್ಟಿರ್ತಾರೆ ಪೊಲೀಸರು.
ಕಲೆಕ್ಷನ್ ಮಾಡ್ಕೊಂಬರೋದಕ್ಕೆ ಒಬ್ಬ ಗಾಡಿ ನಿಂತ್ಕೊಂಡಿದ್ರೆ ಮಿನಿಮಮ್ ಅಂದ್ರೂ ಒಬ್ಬ ಮನುಷ್ಯ ಒಂದು ದಿನಕ್ಕೆ 4 ಬೀಟ್ ಬರ್ತಾರೆ, 4 ಜನ ಚೇಂಜಸ್ ಆಗ್ತಾರೆ ರೋಡ್ಗೆ. ಒಬ್ಬೊಬ್ಬನಿಗೆ 50 ರೂಪಾಯಿ ಕೊಡ್ತಾರೆ. ಒಬ್ಬನಿಗೆ 4 ಬೀಟ್ ಹೋದ ತಕ್ಷಣ ಅಲ್ಲಿ ನನ್ನ ಮಗ 200 ರೂಪಾಯಿ ಪಾಪ ಅವ್ನು ಹೊಟ್ಟೆಪಾಡಲ್ಲೇ ಹೊಟ್ಟೆ 200 ರೂಪಾಯಿ ಲಾಭನ. ಅದು ಕಾಡು ಹಂಗೆ ಆಗಬಾರ್ದು. ಒಂದು ಗ್ರೌಂಡ್ ಇಟ್ಕೊಡಿ, ಯಾವುದೋ ಒಂದು ಪ್ಲೇ ಗ್ರೌಂಡಲ್ಲಿ ಇಟ್ಕೊಂಡ್ಬಿಟ್ಟು ಆ ಪ್ಲೇ ಗ್ರೌಂಡಲ್ಲಿ ವ್ಯವಸ್ಥೆ ಮಾಡಿ. BBMP ಲಿಮಿಟ್ಸ್ ಪ್ರತಿಯೊಂದು ಕಡೆ ಗ್ರೌಂಡ್ ಇದೆ, ಸಣ್ಣ ಸಣ್ಣ ಆಟದ ಮೈದಾನ ಇದೆ, ಅಲ್ಲಿ ಹಾಕ್ಬಿಡಿ ಬೆಳಗ್ಗೆ ಮತ್ತು ಸಂಜೆ. ಈಗ ಒಂದ್ಸಲ ಫುಟ್ಬಾಲ್ ತೆರವು ಮಾಡಿ ಸುಮ್ಮನೆ ಬಿಟ್ಟು ಮತ್ತೆ ಅಲ್ಲೇ ಬಂದ್ಬಿಡ್ತಾರೆ. ಈಗ ಬರ್ತಾ ಇದೆ ತಿರ್ಗ ಮತ್ತೆ ಶುರುವಾಗಿದೆ. ಈಗ ಕ್ಲೀನ್ ಮಾಡ್ಕೊಂಡು ಅದು ಮಾಡಬಾರ್ದು. ಅದ್ರ ಮೇಲೆ ಎಲ್ಲಿ ಆ ಏರಿಯಾದಲ್ಲಿರ್ತಕ್ಕಂಥ BBMP ಅಧಿಕಾರಿಗಳು ಯಾರಿದ್ದಾರೆ ನೋಡಿ, ಅವರು ಹೊಣೆಗಾರ ಆಗಬೇಕು, ಅವ್ರ ಮೇಲೆ ಹಾಕಬೇಕು, ಅವರೇ ಫೈನ್ ಅವ್ರ ಮೇಲೆ ಫೈನ್ ಕಟ್ಟಬೇಕು, ಅವರು ಸಸ್ಪೆಂಡ್ ಮಾಡಬೇಕು ಅವಾಗ. ಆದ್ದರಿಂದ ದಯವಿಟ್ಟು ಬೀದಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಪರ್ಯಾಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಭಾಳ ಉತ್ತಮ ಅಂತ ನಾನು ಹೇಳ್ತೀನಿ ಸರ್. ಸರಿ ಸರ್. K. ಲಕ್ಷ್ಮೀನಾರಾಯಣ್, ಎಕ್ಸ್ ಹೌಸಿಂಗ್ ಬೋರ್ಡ್ ಮೆಂಬರ್ ನಾನು, ಜನತಾದಳ. ನಮಸ್ಕಾರ.